ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಸದ್ದಿಲ್ಲದೆ ನ್ಯಾಟೋ ಸೇರುವ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆಯಾ? ಇಂಥದ್ದೊಂದು ಮಾತುಕತೆ 3 ವರ್ಷಗಳ ಹಿಂದೆನೇ ಶುರುವಾಗಿದೆಯಾ? ಹೌದು ಅನ್ನೋ ಸುದ್ದಿಯನ್ನು ಇಂಡಿಯನ್ ಎಕ್ಸ್‌ಪ್ರೆಸ್ನ ವರದಿ ತಿಳಿಸ್ತಾ ಇದೆ. ಅಷ್ಟೇ ಅಲ್ಲ, ಈ ಕುರಿತು ಇನ್ನೂ ಹೆಚ್ಚಿನ ಮಾತುಕತೆಗಳು ನಡೆಯಲಿದ್ದು, ನ್ಯಾಟೋ ಕೂಟ ಭಾರತವನ್ನು ತನ್ನ ಭಾಗವನ್ನಾಗಿ ಮಾಡಿಕೊಳ್ಳೋದಕ್ಕೆ ತುಂಬ ಉತ್ಸುಕತೆಯನ್ನು ಕೂಡ ತೋರಿಸ್ತಾ ಇದೆ. ಹಾಗಾದರೆ ಭಾರತ ನ್ಯಾಟೋ ಸೇರುತ್ತಾ? ಸೇರೋದೇ ಹೌದಾದರೆ ಭಾರತದ ಪಾತ್ರ ಏನಿರುತ್ತೆ? ಯಾವ ರೀತಿಯ ಒಪ್ಪಂದವನ್ನು ಭಾರತ ಮಾಡ್ಕೋಬೇಕಾಗಿ ಬರುತ್ತೆ? ಭಾರತ ನ್ಯಾಟೋದ ಭಾಗವಾಗೋದ್ರಿಂದ ಆಗುವ ಲಾಭಗಳೇನು, ನಷ್ಟಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಭಾರತ ಹಾಗೂ ನ್ಯಾಟೋ ಕೂಟದ ನಡುವೆ ಒಂದು ರಾಜತಾಂತ್ರಿಕ ಮಾತುಕತೆ ಈ ಹಿಂದೆನೇ ಆರಂಭ ಆಗಿದೆ. ನ್ಯಾಟೋ ಸೇರೋದಕ್ಕೆ ಭಾರತಕ್ಕೆ ಆಹ್ವಾನ ಕೂಡ ಕೊಡಲಾಗಿದೆ. ಈ ಬಗ್ಗೆ ಭಾರತ ಇನ್ನಷ್ಟು ಸ್ಪಷ್ಟವಾಗಿ ತನ್ನ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿದೆ ಅನ್ನೋ ಥರದ ವರದಿಯೊಂದನ್ನು ಇಂಡಿಯನ್ ಎಕ್ಸ್‌ಪ್ರೆಸ್ ಮಾಡಿದೆ. ಇಲ್ಲಿ ಭಾರತ ನ್ಯಾಟೋ ಕೂಟದ ಭಾಗವಾಗುತ್ತಾ ಅನ್ನೋದನ್ನು ನೋಡೋ ಮೊದಲು ನ್ಯಾಟೋ ಏನು ಅನ್ನೋದನ್ನು ನೋಡೋಣ. ನ್ಯಾಟೋ ಅಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಇದು ಹುಟ್ಕೊಂಡಿದ್ದು 1949ರಲ್ಲಿ. ಎರಡನೇ ವಿಶ್ವಯುದ್ಧ ಮುಗಿದ ನಂತರ ಸೋವಿಯತ್ ಯೂನಿಯನ್ ಹಾಗೂ ಅಮೆರಿಕಾಗಳು ಜಗತ್ತಿನ ಮೇಲಿನ ಹಿಡಿತಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ವು. ಅವತ್ತಿಗೆ ಜಾಗತಿಕ ಶಕ್ತಿಯಾಗಿ ಬೆಳೆಯೋದಕ್ಕೆ ಹೊರಟಿದ್ದ ಸೋವಿಯತ್ ನಾನಾ ದೇಶಗಳಲ್ಲಿನ ಆಡಳಿತಗಳ ವಿರುದ್ಧ ಬಂಡಾಯವನ್ನು ಸೃಷ್ಟಿ ಮಾಡಿ ಅಲ್ಲಿ ಕಮ್ಯುನಿಸ್ಟರು ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಶುರು ಮಾಡಿತು. ಹೀಗೆ ಯಾವಾಗ ಕಮ್ಯುನಿಸ್ಟರ ಹಿಡಿತ ಹೆಚ್ಚಾಗ್ತಾ ರಷ್ಯಾದ ಪ್ರಾಬಲ್ಯ ಹೆಚ್ಚಾಗುತ್ತೆ ಅಂತ ಅನ್ಸೋದಕ್ಕೆ ಶುರುವಾಯಿತು, ಆಗ ಅಮೆರಿಕಾದ ನೇತೃತ್ವದಲ್ಲಿ ಪಶ್ಚಿಮದ ದೇಶಗಳನ್ನು ರಷ್ಯಾದ ವಿರುದ್ಧ ಶಕ್ತಿಶಾಲಿಯಾಗಿ ಮಾಡೋದಕ್ಕೆ ಮತ್ತು ರಷ್ಯಾದ ಆಕ್ರಮಣಕಾರಿ ನೀತಿಯಿಂದ ಕಾಪಾಡಿಕೊಳ್ಳೋದಕ್ಕೆ ಹುಟ್ಟುಕೊಂಡಿದ್ದು ನ್ಯಾಟೋ. ಆರಂಭದಲ್ಲಿ ಬೆಲ್ಜಿಯಂ, ಕೆನಡಾ, ಡೆನ್ಮಾರ್ಕ್, ಫ್ರಾನ್ಸ್, ಐಸ್ಲ್ಯಾಂಡ್, ಇಟಲಿ, ಲಕ್ಸಂಬರ್ಗ್, ನೆದರ್ಲ್ಯಾಂಡ್ಸ್, ನಾರ್ವೆ, ಪೋರ್ಚುಗಲ್, ಯುನೈಟೆಡ್ ಕಿಂಗ್ಡಮ್ ಮತ್ತು USA ಅಂದರೆ ಅಮೆರಿಕ ಸೇರಿ ಸ್ಥಾಪಿಸಿಕೊಂಡ ನ್ಯಾಟೋ ಇವತ್ತು ಒಟ್ಟು 28 ಐರೋಪ್ಯ ದೇಶಗಳು ಹಾಗೂ ಅಮೆರಿಕ ಮತ್ತು ಕೆನಡಾ ಅನ್ನೋ 2 ಉತ್ತರ ಅಮೆರಿಕಾದ ದೇಶಗಳು ಸೇರಿ ಒಟ್ಟು 30 ದೇಶಗಳ ಕೂಟವಾಗಿ ಬೆಳೆದು ನಿಂತಿದೆ. ಇದು ರಾಜಕೀಯ ಮತ್ತು ಸೇನಾ ಕೂಟ. ನ್ಯಾಟೋದ ಆರ್ಟಿಕಲ್ 5 ಈ ಕೂಟಕ್ಕೊಂದು ವಿಶೇಷ ಶಕ್ತಿಯನ್ನು ತಂದುಕೊಡುತ್ತೆ. ನ್ಯಾಟೋದ ಸದಸ್ಯ ದೇಶಗಳ ಮೇಲೆ ಯಾವುದೇ ದೇಶ ಆಕ್ರಮಣ ಮಾಡಿದರೆ ಅದನ್ನು ಉಳಿದ ಎಲ್ಲ ಸದಸ್ಯ ರಾಷ್ಟ್ರಗಳು ಕೂಡ ತಮ್ಮ ಮೇಲಾದ ದಾಳಿ ಅಂತ ಭಾವಿಸುತ್ತವೆ ಮತ್ತು ದಾಳಿಗೀಡಾದ ದೇಶದ ಪರವಾಗಿ ನ್ಯಾಟೋ ಸೇನಾಪಡೆ ಕಣಕ್ಕಿಳಿಯುತ್ತೆ. ಹಾಗೆ ಈ ಎಲ್ಲ ದೇಶಗಳ ನಡುವೆ ರಕ್ಷಣಾ ತಂತ್ರಜ್ಞಾನದ ಹಂಚಿಕೆ, ಬೇಹುಗಾರಿಕಾ ಸಹಕಾರ, ವ್ಯಾಪಾರ ಹಾಗೂ ವಾಣಿಜ್ಯ ಸಂಬಂಧಗಳು, ಆರ್ಥಿಕ ಅಭಿವೃದ್ಧಿಗೆ ಬೇಕಾದ ಒಂದಷ್ಟು ಒಪ್ಪಂದಗಳು, ರಾಜತಾಂತ್ರಿಕ ಒಪ್ಪಂದಗಳು ಹಾಗೂ ಸಹಾಯಗಳು, ಹೀಗೆ ನಾನಾ ರೀತಿಯಲ್ಲಿ ನ್ಯಾಟೋ ಸದಸ್ಯ ರಾಷ್ಟ್ರಗಳು ಪರಸ್ಪರ ರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತವೆ. ಇತ್ತೀಚೆಗೆ ಈ ನ್ಯಾಟೋ ಅನ್ನೋದನ್ನ ನ್ಯಾಟೋ ಪ್ಲಸ್ ಮಾಡಬೇಕು ಅನ್ನೋ ಪ್ರಯತ್ನ ಕೂಡ ನಡೀತಾ ಇದೆ. ಜಪಾನ್, ಆಸ್ಟ್ರೇಲಿಯಾ, ಇಸ್ರೇಲ್, ನ್ಯೂಜಿಲ್ಯಾಂಡ್ ಸೇರಿದ ಹಾಗೆ ಪೂರ್ವದ ದೇಶಗಳನ್ನು ಕೂಡ ನ್ಯಾಟೋದ ಭಾಗ ಮಾಡಿಕೊಳ್ಳೋ ಪ್ರಯತ್ನಗಳು ಶುರುವಾಗಿವೆ. ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂದರೆ, ನ್ಯಾಟೋ ಅನ್ನೋದು ಹುಟ್ಟುಕೊಂಡಿದ್ದು ಸೋವಿಯತ್ ಒಕ್ಕೂಟದ ವಿರುದ್ಧ. ಹಾಗೆ ಇದರ ಕಚೇರಿ ಇರೋದು ಬೆಲ್ಜಿಯಂನ ಬ್ರುಸೆಲ್ಸ್ನಲ್ಲಿ. ಇನ್ನು ಈ ನ್ಯಾಟೋಗೆ ಈಗ ಭಾರತ ಸೇರಬೇಕಾದ ಅಗತ್ಯ ಏನಿದೆ? ಗೆಳೆಯರೆ, ನ್ಯಾಟೋ ತನ್ನ ವಿಸ್ತರಣೆಯನ್ನು ಮುಂದುವರಿಸ್ತಾ ಇದೆ. ಸೋವಿಯತ್ ಒಕ್ಕೂಟ ಒಡೆದು ಹೋದ ನಂತರ ಸೋವಿಯತ್ ಜೊತೆಗಿದ್ದ ಸಾಕಷ್ಟು ದೇಶಗಳು ಕೂಡ ಇವತ್ತು ನ್ಯಾಟೋ ಸದಸ್ಯತ್ವವನ್ನು ಪಡ್ಕೊಂಡಿವೆ. ಜೊತೆಗೆ ಪೂರ್ವದ ಕಡೆಗೆ ಕೂಡ ಗಮನ ಹರಿಸಿರುವ ನ್ಯಾಟೋ ಚೈನಾ ಹಾಗೂ ಪಾಕಿಸ್ತಾನದ ಜೊತೆ ಕೂಡ ಈಗಾಗಲೇ ಮಾತುಕತೆಗಳನ್ನು ನಡೆಸಿದೆ. 2019ರಲ್ಲಿ ಚೈನಾದ ಜೊತೆಗೆ ನ್ಯಾಟೋ ಸುಮಾರು 9 ಸುತ್ತುಗಳ ಮಾತುಕತೆಯನ್ನು ಪೂರ್ಣಗೊಳಿಸಿದೆ. ಹಾಗೆ ಪಾಕಿಸ್ತಾನದ ಜೊತೆ ಕೂಡ ನ್ಯಾಟೋ ಮಾತುಕತೆಗಳಾಗಿವೆ. ನ್ಯಾಟೋ ಜೊತೆಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಇಟ್ಕೊಳ್ಳೋದಕ್ಕೆ, ರಕ್ಷಣಾ ಸಂಬಂಧಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಪಾಕಿಸ್ತಾನ ತುದಿಗಾಲಲ್ಲಿ ನಿಂತಿದೆ. ಈಗಾಗಲೇ ಪಾಕಿಸ್ತಾನದ ಒಂದಷ್ಟು ಸೇನಾಧಿಕಾರಿಗಳಿಗೆ ನ್ಯಾಟೋ ತರಬೇತಿಯನ್ನು ಕೂಡ ಕೊಟ್ಟಿದೆ. ಹೀಗಿರುವಾಗ ಭಾರತ ನ್ಯಾಟೋದಿಂದ ದೂರ ಉಳಿಯೋದು ರಾಜತಾಂತ್ರಿಕವಾಗಿ ಭಾರತದ ಮಟ್ಟಿಗೆ ಒಂದಷ್ಟು ಹಿನ್ನಡೆ ಅನ್ನಿಸ್ಕೊಳ್ಳೋದು ಸುಳ್ಳಲ್ಲ. ನಾನು ಆಗಲೇ ಹೇಳಿದ ಹಾಗೆ ನ್ಯಾಟೋ ಅಮೆರಿಕ, ಕೆನಡಾ ಸೇರಿ 30 ದೇಶಗಳ ಒಕ್ಕೂಟ. ಅಂದರೆ ಪಶ್ಚಿಮದ ದೇಶಗಳ ಬಹುದೊಡ್ಡ ಕೂಟ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಭಾವ ಬೀರುವ ಶಕ್ತಿ ಇರೋ ಕೂಟ. ಇಂಥ ಕಡೆ ಭಾರತಕ್ಕೆ ಪ್ರಾತಿನಿಧ್ಯ ಇಲ್ಲದೆ ಭಾರತದ ಅಕ್ಕಪಕ್ಕದಲ್ಲಿನ 2 ಶತ್ರುಗಳಲ್ಲಿದ್ರು ಅಂತ ಇಟ್ಕೊಳ್ಳಿ. ಆಗ ಭಾರತದ ಸಾಕಷ್ಟು ವಿದ್ಯಮಾನಗಳ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿಪ್ರಾಯ ಮೂಡಿಸೋದ್ರಲ್ಲಿ ಶತ್ರುಗಳಿಗೆ ಯಶಸ್ಸು ಸಿಗುತ್ತೆ. ಅಂದ್ರೆ ಸುಲಭವಾಗಿ ಭಾರತ ವಿರೋಧಿ ಅಭಿಪ್ರಾಯ ಮಂಡನೆ ಸಾಧ್ಯ ಆಗುತ್ತೆ ಮತ್ತು ಭಾರತಕ್ಕದನ್ನ ಕೌಂಟರ್ ಮಾಡೋದು, ತನ್ನ ಪರ ಅಭಿಪ್ರಾಯ ಮೂಡಿಸ್ಕೊಳ್ಳೋದು ಕಷ್ಟ ಕೂಡ ಆಗುತ್ತೆ. ಹೀಗಾಗಿ ಭಾರತದ ನಿಲುವುಗಳಿಗೆ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಗಳಿಸ್ಕೊಳ್ಳೋದಕ್ಕೆ ಇಂಥ ಸಂಘಟನೆಗಳ ಸದಸ್ಯತ್ವ ಬೇಕಾಗುತ್ತೆ. ಇನ್ನು ನ್ಯಾಟೋ ಸದಸ್ಯತ್ವದಿಂದ ಚೈನಾದ ವಿರುದ್ಧ ಭಾರತಕ್ಕೆ ಸೇನಾ ಸಹಾಯ ಅಥವಾ ಬೇರಿನ್ಯಾವುದೇ ರೀತಿಯ ಲಾಭ ಆಗುತ್ತಾ? ಬಹುಶಃ ಇದು ಸಾಧ್ಯ ಆಗಲಾರದು.
ಯಾಕೆಂದ್ರೆ ಭಾರತ ಅಲ್ಲಿ ಸೇನಾ ಸಹಭಾಗಿತ್ವವನ್ನು ಹೊಂದುವ ಆಸಕ್ತಿಯನ್ನು ಹೊಂದಿಲ್ಲ. ಅದಕ್ಕೆ ಬೇರೆನೇ ಕಾರಣಗಳಿವೆ. ಭಾರತ ಮಾಡ್ಕೊಳ್ಳೋದಿಕ್ಕೆ ಹೋಗ್ತಾ ಇರೋದು ರಾಜತಾಂತ್ರಿಕ ಸಂಬಂಧ ವೃದ್ಧಿ. ಇನ್ನು ನಾನು ಆಗ್ಲೇ ಹೇಳಿದ ಹಾಗೆ ನ್ಯಾಟೋ ಚೈನಾದ ವಿರುದ್ಧ ಹುಟ್ಟುಕೊಂಡ ಕೂಟ ಅಲ್ಲ. ಅಲ್ಲಿನ ಸದಸ್ಯ ರಾಷ್ಟ್ರಗಳಿಗೆ ಚೈನಾ ಬಗ್ಗೆ ವಿಭಿನ್ನವಾದ ಅಭಿಪ್ರಾಯಗಳಿವೆ. ಚೈನಾನವರು ಅಪಾಯಕಾರಿ ದೇಶವನ್ನಾಗಿ ಕೂಡ ನೋಡ್ತಾರೆ. ಜೊತೆಗೆ ಚೈನಾದ ಸಂಬಂಧ ಅವಕಾಶಗಳ ಬಾಗಿಲು ತೆರೆಯಬಹುದು ಅನ್ನೋ ನಂಬಿಕೆ ಕೂಡ ಅವರಲ್ಲಿದೆ. ಅಂದ್ರೆ ಅವರಿಗೆ ಚೈನಾದ ಜೊತೆಗಿನ ವ್ಯಾಪಾರ ಸಂಬಂಧಗಳಿಂದ ಲಾಭ ಬಂದ್ರೆ ಅದು ಖಂಡಿತ ಬೇಕು. ಈಗಾಗಲೇ ಸಾಕಷ್ಟು ಐರೋಪ್ಯ ದೇಶಗಳು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ ಸಹಿಯನ್ನು ಕೂಡ ಹಾಕಿವೆ. ಇನ್ನು ಈ ಟರ್ಕಿ ಅಂಥ ದೇಶಗಳು ಹೇಗೆ ಚೈನಾದ ಗುಲಾಮಗಿರಿಯನ್ನ ಮಾಡ್ತಿವೆಯೋ ಹಾಗೇನೆ ಚೈನಾನ ತೀವ್ರವಾಗಿ ವಿರೋಧಿಸ್ತಾ ತೈವಾನ್ಗೆ ಬೆಂಬಲವಾಗಿ ನಿಂತ ಲಿಥುವೇನಿಯಾದಂಥ ಚಿಕ್ಕ ದೇಶಗಳು ಕೂಡ ನ್ಯಾಟೋ ಪಡೆಯಲ್ಲಿವೆ. ಹೀಗಾಗಿ ಇಲ್ಲಿ ಚೈನಾದ ಬಗ್ಗೆ ನ್ಯಾಟೋದ ಎಲ್ಲ ದೇಶಗಳಲ್ಲೂ ಒಂದೇ ರೀತಿಯ ಅಭಿಪ್ರಾಯ ಇಲ್ಲ. ಸೊ ನ್ಯಾಟೋ ಅನ್ನೋದು ಕ್ವಾಡ್ ಥರದ ಚೈನಾ ವಿರುದ್ಧ ಕೆಲಸ ಮಾಡಬಲ್ಲ ಸಂಘಟನೆ ಖಂಡಿತ ಆಗಲಾರದು. ಹೀಗಾಗಿ ಭಾರತ ಅಕಸ್ಮಾತ್ ನ್ಯಾಟೋ ಕೂಟ ಸೇರಿದ್ರೂ ಕೂಡ ಭಾರತಕ್ಕೆ ಸಂಪೂರ್ಣ ನ್ಯಾಟೋ ದೇಶಗಳ ಬೆಂಬಲ ಚೈನಾದ ವಿರುದ್ಧ ಸಿಗೋದಿಕ್ಕೆ ಸಾಧ್ಯ ಇಲ್ಲ. ಆದರೆ ಚೈನಾ ಮಾಡಬಹುದಾದ ಭಾರತ ವಿರೋಧಿ ಪ್ರಪಗಂಡ ಏನಿದೆ ಅದನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಇದು ಸಹಾಯ ಅಂತೂ ಖಂಡಿತ ಮಾಡುತ್ತೆ. ಜೊತೆಗೆ ಸಾಗರ ವ್ಯಾಪಾರ ಹಾಗೂ ಸಂಬಂಧಗಳ ವಿಷಯದಲ್ಲಿ ನ್ಯಾಟೋ ದೇಶಗಳು ಮತ್ತು ಭಾರತದ ಹಿತಾಸಕ್ತಿಗಳು ಮ್ಯಾಚ್ ಆಗ್ತಾ ಇವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ವ್ಯಾಪಾರ ಸಂಬಂಧಗಳನ್ನು ಹೆಚ್ಚು ಮಾಡಿಕೊಳ್ಳೋದ್ರಲ್ಲಿ, ಹೂಡಿಕೆಗಳ ವಿಷಯದಲ್ಲಿ, ರಕ್ಷಣೆಗೆ ಸಂಬಂಧಪಟ್ಟ ತಂತ್ರಜ್ಞಾನ ಹಂಚಿಕೆಯಂಥ ವಿಷಯದಲ್ಲಿ ನ್ಯಾಟೋ ಸಹಭಾಗಿತ್ವ ಭಾರತಕ್ಕೆ ಒಂದಷ್ಟು ಅನುಕೂಲಗಳನ್ನು ಮಾಡಿಕೊಡಬಹುದು ಮತ್ತು ಪಶ್ಚಿಮ ದೇಶಗಳ ಜೊತೆಗಿನ ಸಂಬಂಧ ಸುಧಾರಣೆಗೆ ಇದು ಅನುಕೂಲವನ್ನು ಒದಗಿಸಿಕೊಡುತ್ತೆ. ಇನ್ನು ಇದರಿಂದ ಆಗಬಹುದಾದ ಸಮಸ್ಯೆಗಳೇನು? ಇಲ್ಲಿ ನ್ಯಾಟೋದ ಸದಸ್ಯತ್ವವನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇವೆ ಅನ್ನೋ ಕಾರಣಕ್ಕೆ, ಅಂದರೆ ನ್ಯಾಟೋ ವಿಸ್ತಾರವಾಗ್ತಿದೆ ಅನ್ನೋ ಕಾರಣಕ್ಕೇ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡ್ತು ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಅಂದರೆ ಯಾವುದೇ ದೇಶ ನ್ಯಾಟೋ ಸದಸ್ಯತ್ವವನ್ನು ಪಡ್ಕೊಳ್ಳೋದು ರಷ್ಯಾಗೆ ಸಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಪಶ್ಚಿಮ ದೇಶಗಳು ನ್ಯಾಟೋ ಕೂಟವನ್ನು ರಚಿಸಿಕೊಂಡಿದ್ದೇ ರಷ್ಯಾದ ವಿರುದ್ಧ. ಹೀಗಿರುವಾಗ ಭಾರತ ನ್ಯಾಟೋ ಸೇರಿ ರಷ್ಯಾ ಜೊತೆ ಕೂಡ ಉತ್ತಮ ಸಂಬಂಧಗಳನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತಾ? ಇದು ಸದ್ಯಕ್ಕೆ ಎದ್ದಿರುವ ಪ್ರಶ್ನೆ. ಇಲ್ಲಿ ಭಾರತ ಮೊದಲಿಂದಲೂ ಕೂಡ ಯಾವುದೇ ಕೂಟವನ್ನು ಸೇರದೆ ತಟಸ್ಥ ನೀತಿಯನ್ನು ಅನುಸರಿಸ್ತಾ ಬರ್ತಾ ಇತ್ತು. ಆದರೆ ಭಾರತದ ಮೊದಲ ಪ್ರಧಾನಿ ನೆಹರು ಸೋಷಿಯಲಿಸ್ಟ್ ಆಗಿದ್ರು ಅನ್ನೋ ಕಾರಣಕ್ಕೆ ಮೊದಲಿಂದಲೂ ಭಾರತ ಸ್ವಲ್ಪ ರಷ್ಯಾ ಕಡೆ ವಾಲ್ಕೊಂಡ ಹಾಗೆ ಕಾಣ್ತಾ ಇತ್ತು. ಮುಂದೆ 1971ರಲ್ಲಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬೇಕಾಗಿ ಬಂದಾಗ ಭಾರತ ರಷ್ಯಾದ ಜೊತೆಗೆ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕ್ತು ಮತ್ತು ರಷ್ಯಾದ ಕೂಟದಲ್ಲಿ ಗುರುತಿಸ್ಕೊಳ್ತು. ಇನ್ನು ಈಗ ಭಾರತ ತಟಸ್ಥ ನೀತಿಯನ್ನು ಅದ್ಭುತವಾಗಿ ಅನುಸರಿಸ್ತಾ ಇದೆ. ನಮಗೆ ಅಮೆರಿಕ ಜೊತೆ ರಕ್ಷಣಾ ಒಪ್ಪಂದಗಳಾಗಿವೆ, ಫ್ರಾನ್ಸ್ನಿಂದ ನಾವು ಆಯುಧ ಖರೀದಿ ಮಾಡ್ತಾ ಇದ್ದೀವಿ, ಬ್ರಿಟನ್ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದೀವಿ, ಟರ್ಕಿ ಭಾರತದ ವಿರುದ್ಧ ಕೆಲಸ ಮಾಡುತ್ತೆ, ಕಾಶ್ಮೀರದ ವಿಷಯದಲ್ಲಿ ಆಗಾಗ ನಾಲಿಗೆ ಹರಿಬಿಡುತ್ತೆ ಅನ್ನೋ ಕಾರಣಕ್ಕೆ ಟರ್ಕಿಯನ್ನ ಕೌಂಟರ್ ಮಾಡೋದಕ್ಕೆ ನ್ಯಾಟೋದ ಇನ್ನೊಂದು ದೇಶ ಮತ್ತು ಟರ್ಕಿಯ ಆಜನ್ಮ ಶತ್ರು ಗ್ರೀಸ್ ಜೊತೆ ಭಾರತ ಅತ್ಯುತ್ತಮ ಸಂಬಂಧಗಳನ್ನು ಇಟ್ಕೊಂಡಿದೆ. ಅವ್ರ ಜೊತೆ ಒಂದಷ್ಟು ರಕ್ಷಣಾ ಒಪ್ಪಂದಗಳನ್ನು ಕೂಡ ಭಾರತ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಹಾಗೇನೆ ರಷ್ಯಾದ ಜೊತೆಗಿನ ಸಂಬಂಧಗಳನ್ನು ಕೂಡ ಭಾರತ ತುಂಬಾನೇ ಚೆನ್ನಾಗಿ ಇಟ್ಕೊಂಡಿದೆ. ಅಮೆರಿಕ ಸೇರಿದ ಹಾಗೆ ಇಡೀ ಪಶ್ಚಿಮದ ಜಗತ್ತು ರಷ್ಯಾದ ಮೇಲೆ ವ್ಯಾಪಾರ ನಿರ್ಬಂಧಗಳನ್ನು ವಿಧಿಸಿದ ಸಂದರ್ಭದಲ್ಲಿ ಕೂಡ ರಷ್ಯಾ ಜೊತೆಗಿನ ನಮ್ಮ ವ್ಯಾಪಾರ ಕಡಿಮೆ ಆಗಿಲ್ಲ. ಬದಲಿಗೆ ಭಾರತದ ತೈಲ ಮಾರುಕಟ್ಟೆಯ ಮೇಲೆ ಸೌದಿ ಅರೇಬಿಯಾದ ಹಿಡಿತ ಕಡಿಮೆಯಾಗಿ ಈಗ ಆ ಸ್ಥಾನವನ್ನು ರಷ್ಯಾ ಆಕ್ರಮಿಸಿಕೊಳ್ತಾ ಇದೆ. ಅಷ್ಟರ ಮಟ್ಟಿಗೆ ರಷ್ಯಾ ಜೊತೆ ನಮ್ಮ ವ್ಯಾಪಾರಗಳು ಹೆಚ್ಚಾಗಿವೆ. ಇನ್ನು ರಷ್ಯಾದಿಂದ S-400 ಖರೀದಿ ಮಾಡಿದ ಟರ್ಕಿ ಮೇಲೆ ಅಮೆರಿಕ ನಿರ್ಬಂಧಗಳನ್ನು ವಿಧಿಸಿತು. ಆದರೆ ಅದೇ S-400ಗಳನ್ನು ಭಾರತವೂ ಖರೀದಿ ಮಾಡಿತು. ಆದರೆ ಭಾರತಕ್ಕೆ ಸ್ಯಾಂಕ್ಷನ್ಸ್ ಇಲ್ಲ. ಇದು ಭಾರತ, ಅಮೆರಿಕ ಹಾಗೂ ರಷ್ಯಾ ಎರಡನ್ನೂ ವಿಶ್ವಾಸಕ್ಕೆ ತಗೊಂಡು ಮುಂದುವರಿತಾ ಇರೋ ರೀತಿ. ಇಲ್ಲಿ ನ್ಯಾಟೋ ಸೇರಿದ ನಂತರ ಕೂಡ ಇದನ್ನೇ ಮುಂದುವರಿಸೋದಕ್ಕೆ ಭಾರತಕ್ಕೆ ಸಾಧ್ಯ ಆಗಬೇಕು. ಈಗ ಭಾರತದ ಶತ್ರು ಚೈನಾ. ಅದರ ವಿಷಯದಲ್ಲಿ ನ್ಯಾಟೋ ದೇಶಗಳು ಹೇಗೆ ತಮ್ಮದೇ ರೀತಿಯ ಅಭಿಪ್ರಾಯಗಳನ್ನು, ಸಂಬಂಧಗಳನ್ನು ಹೊಂದುತ್ತವೋ ಹಾಗೇನೆ ಭಾರತ ಕೂಡ ತನಗೆ ಬೇಕಾದ ನ್ಯಾಟೋ ಶತ್ರು ದೇಶಗಳ ಜೊತೆ ಕೂಡ ಮುಕ್ತ ಸಂಬಂಧವನ್ನು ಹೊಂದುವ ಸ್ವಾತಂತ್ರ್ಯವನ್ನು ಇಟ್ಕೋಬೇಕಾಗತ್ತೆ. ಹಾಗಾದರೆ ಮಾತ್ರ ಭಾರತಕ್ಕೆ ನ್ಯಾಟೋ ಜೊತೆಗಿನ ಸಂಬಂಧ ಮತ್ತು ಒಪ್ಪಂದಗಳು ಲಾಭದಾಯಕ ಅನ್ನಿಸ್ಕೊಳ್ಳುತ್ತವೆ. ಅಂದಹಾಗೆ ಇಲ್ಲಿ ಭಾರತ ನ್ಯಾಟೋ ಜೊತೆ ರಕ್ಷಣಾ ಒಪ್ಪಂದ ಅಂದ್ರೆ ಸೇನಾ ಸಹಕಾರದ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಬದಲಿಗೆ ಅಲ್ಲಿ ಆಗ್ತಾ ಇರೋದು ರಾಜತಾಂತ್ರಿಕ ಮಾತುಕತೆಗಳು. ಹೀಗಾಗಿ ಭಾರತ ಹಾಗೂ ರಷ್ಯಾ ಜೊತೆಗಿನ ಸಂಬಂಧಗಳು ಇದರಿಂದ ಹಾಳಾಗುವ ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತವೆ.
ಇನ್ನು 2019ರಲ್ಲಿ ಮಾತುಕತೆಗಳು ನಡೆದ ಮೇಲೆ 2020ರಲ್ಲಿ ಈ ಕುರಿತಾದ ಮಾತುಕತೆಗಳು ಮುಂದುವರಿಬೇಕಿತ್ತು. ಆದರೆ ಚೀನಾ ವೈರಾಣುವಿನ ಕಾರಣದಿಂದ ಆ ಮಾತುಕತೆಗಳು ಮುಂದೂಡಲ್ಪಟ್ಟಿವೆ ಅಂತ ಇಂಡಿಯನ್ ಎಕ್ಸ್‌ಪ್ರೆಸ್‌ನ ವರದಿ ಹೇಳ್ತಾ ಇದೆ. ಇಲ್ಲಿ ಭಾರತದ ಜೊತೆ ನ್ಯಾಟೋ ಮೈತ್ರಿ ಮಾಡಿಕೊಳ್ಳೋದು ನ್ಯಾಟೋ ದೇಶಗಳಿಗೆ ಹಾಗೂ ಭಾರತಕ್ಕೆ ಎರಡಕ್ಕೂ ಕೂಡ ಒಳ್ಳೆಯದೇ. ಆದರೆ ಭಾರತ ತನ್ನದೇ ಸ್ವಾತಂತ್ರ್ಯ ಮತ್ತು ಆಯ್ಕೆಗಳನ್ನು ಇಲ್ಲಿ ಕೂಡ ಮುಕ್ತವಾಗಿ ಇಟ್ಕೋಬೇಕಾಗತ್ತೆ ಅಷ್ಟೇ. ಇದು ಗೆಳೆಯರೆ ನ್ಯಾಟೋ ಜೊತೆಗೆ ನಡೆದ ಮಾತುಕತೆಗಳು ಹಾಗೂ ಅದರ ಸಾಧಕ ಬಾಧಕಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.